ವಿರಾಮದ ನಂತರ ಸುವರ್ಣ ಸುದ್ದಿಗೆ ಸ್ವಾಗತ. ಮುಂದಿನ ಸುದ್ದಿಯನ್ನು ನೋಡುವಂತಹ ಸಮಯ. ಸರ್ಕಾರಿ ಅಧಿಕಾರಿಗಳು ಕರ್ತವ್ಯದ ಸಮಯದಲ್ಲಿಯೇ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅನ್ನೋ ಆರೋಪವಿರುತ್ತೆ. ಆದರೆ ಭಾನುವಾರದ ದಿವಸವೂ ಕೆಲಸವನ್ನ ಮಾಡಿದ್ದಾರೆ. ಚಾಮರಾಜನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಎಂಜಿನಿಯರಿಂಗ್ ವಿಭಾಗದಲ್ಲಿ ಇವತ್ತು ಅಧಿಕಾರಿಗಳು ಕೆಲಸವನ್ನ ಮಾಡ್ತಿದ್ರು. ಅದರ ಹಿಂದಿನ ಮರ್ಮವೇನು ನೋಡಿ ಡೀಟೇಲ್ಸ್. ವೀಕೆಂಡ್ನಲ್ಲಿ ಎಲ್ಲಾ ಮೋಜು ಮಸ್ತಿ ಅಂತಿದ್ರೆ ಚಾಮರಾಜನಗರದ ಜಿಲ್ಲಾ ಪಂಚಾಯಿತಿ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳಿಗೆ ಮಾತ್ರ ಬಿಡುವಿಲ್ಲದ ಕೆಲಸ. ಹೀಗೆ ಭಾನುವಾರವೂ ಕಚೇರಿ ತೆರೆದು ಅಧಿಕಾರಿಗಳು ಕೆಲಸ ಮಾಡ್ತಿದ್ರು. ಇದನ್ನೆಲ್ಲ ನೋಡಿ ಸಹಜವಾಗಿ ಅನುಮಾನ ಬಂತು. ಭಾನುವಾರ ಕೆಲಸ ಮಾಡ್ಲಿಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಅವ್ಯವಹಾರದ ವಾಸನೆ ಮುಚ್ಚುವ ಯತ್ನ ಅಂತ ಗೊತ್ತಾಯ್ತು. ಕಳೆದ 19ರಂದು ಖಾಸಗಿ ವ್ಯಕ್ತಿಯೊಬ್ಬರು ಈ ಇಲಾಖೆಯಲ್ಲಿ ಕುಡಿಯುವ ನೀರಿನ ಕಾಮಗಾರಿ ಸೇರಿದಂತೆ ವಿವಿಧ ಕಾಮಗಾರಿಗಳಲ್ಲಿ 3 ಕೋಟಿಗೂ ಹೆಚ್ಚು ಅವ್ಯವಹಾರ ನಡೆದಿದೆ ಅಂತ ಆರೋಪಿಸಿದ್ರು. ಈ ಬಗ್ಗೆ ಜಿಲ್ಲಾ ಕೋರ್ಟ್ನಲ್ಲಿ ಅಧಿಕಾರಿಗಳ ವಿರುದ್ಧ ದೂರು ಸಲ್ಲಿಸಿದ್ರು. ದೂರು ಸ್ವೀಕರಿಸಿದ ನ್ಯಾಯಾಲಯ ಲೋಕಾಯುಕ್ತ ತನಿಖೆಗೆ ಆದೇಶಿಸಿತ್ತು. ಇವತ್ತು ಜಿಲ್ಲಾ ಪಂಚಾಯತ್ ತಾಂತ್ರಿಕ ಇಂಜಿನಿಯರ್ ಉಪವಿಭಾಗದಲ್ಲಿ ಇವತ್ತು ರಾತ್ರಿ ನೋಡಿದ್ರೆ 8 ಗಂಟೆ 8:30 9 ಗಂಟೆ ತನಕ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಈ ರಜಾ ದಿನಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ನಾವು ಮೊನ್ನೆ ಅವ್ರ ಮೇಲೆ ಒಂದು PCR ಕೇಸನ್ನು ಫೈಲ್ ಮಾಡಿದ್ಮೇಲೆ ಅವರು ಡಾಕ್ಯುಮೆಂಟ್ಸ್ನ ಏನೋ ವೆರಿಫಿಕೇಷನ್ನು ಮತ್ತು ಅದನ್ನು ತಿದ್ದುಪಡಿ ಮಾಡಲು ಒಂದು ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ನಮಗೆ ಕಾಡ್ತಾ ಇದೆ. ಹೀಗಿರುವಾಗಲೇ ಈ ಇಲಾಖೆಯಲ್ಲಿ ರಾತ್ರಿ 9 ಗಂಟೆಯವರೆಗೂ ಅಲ್ಲದೆ ಭಾನುವಾರವೂ ಸಹ ಅಧಿಕಾರಿಗಳು ಕೆಲಸ ಮಾಡ್ತಿದ್ರು. ಅಲ್ಲದೆ ಟೇಬಲ್ ಮೇಲಿರುವ ಎಲ್ಲಾ ಫೈಲ್ಗಳು 2007 2008ರ ಅವಧಿಯವು. ಹೀಗಾಗಿ ಇಲ್ಲಿ ನಕಲಿ ದಾಖಲೆ ಸೃಷ್ಟಿಸುವ ಹಾಗೂ ದಾಖಲಾತಿ ತಿದ್ದುವ ಕೆಲಸ ನಡೆಯುತ್ತಿದೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ತಾಂತ್ರಿಕ ಕಾರ್ಯಪಾಲಕ ಅಭಿಯಂತರ ಕಚೇರಿಯಲ್ಲಿ ಕೆಲಸ ನಡೀತಾ ಇರೋದು ನೋಡಿದ್ರೆ ನಾವು ಮೊನ್ನೆ ಫೈಲ್ ಮಾಡಿರೋ ಕೇಸಿನಲ್ಲಿ ಏನು ದಾಖಲಾತಿಗಳು ಹಾಜರುಪಡಿಸಿದ್ದೀವಿ ಆ ದಾಖಲಾತಿಗಳನ್ನ ತಿರುಚೋ ಪ್ರಯತ್ನ ನಡೀತಾ ಇದೆ ಅಂತ ನಮಗೆ ಡೌಟ್ ಬರ್ತಾ ಇದೆ. ಅದೇ ರೀತಿ ಸಹ ನಾಳೆನೂ ಸಹ ಈ ವಿಚಾರವನ್ನು ನ್ಯಾಯಾಲಯದ ಗಮನಕ್ಕೆ ತಂದು ದಾಖಲಾತಿಗಳನ್ನು ನ್ಯಾಯಾಲಯದ ವಶಕ್ಕೆ ತಗೊಳ್ಳೋ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಈ ಎಲ್ಲ ವಿಚಾರಗಳಿಂದ ಅಧಿಕಾರಿಗಳು ಭಾನುವಾರವೂ ಯಾಕೆ ಕೆಲಸ ಮಾಡ್ತಿದ್ರು ಅನ್ನೋ ಶಂಕೆಗೆ ಪುಷ್ಟಿ ಸಿಗುವಂತಾಗಿದೆ. ಎಲ್ಲಾ ದಾಖಲೆಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ವಶಪಡಿಸಿಕೊಳ್ಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇಲ್ಲದಿದ್ದಲ್ಲಿ ದಾಖಲೆಗಳು ನಾಶ ಆಗೋದಲ್ಲದೆ ತಿರುಚುವಿಕೆ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಶಶಿಧರ್ ಕೆವಿ, ಸುವರ್ಣ ನ್ಯೂಸ್ 24/7 ಚಾಮರಾಜನಗರ. ಡಿಸೆಂಬರ್ 25 ಬಂತು ಅಂದರೆ ಸಾಕು, ಎಲ್ಲರ ಮನದಲ್ಲೂ ಅದೇನೋ ಒಂದು ರೀತಿ ಪುಳಕ. ಯಾಕಂದರೆ ಡಿಸೆಂಬರ್ 25 ಬಂತು ಅಂದರೆ ಕ್ರಿಸ್ಮಸ್ ಸಡಗರ. ರಾಜ್ಯದಲ್ಲೂ ಕೂಡ ಕ್ರಿಸ್ಮಸ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗಿದೆ. ಅದರ ಜೊತೆಗೆ ಸಿಲಿಕಾನ್ ಸಿಟಿ ಕೂಡ ಈ ಸಂಭ್ರಮದಿಂದ ಹೊರತಾಗಿರಲಿಲ್ಲ. ಡಿಸೆಂಬರ್ 25 ಅಂದಾಕ್ಷಣ ಎಲ್ಲರ ಮನದಲ್ಲೂ ಅದೇನೋ ಸಂಭ್ರಮ, ಅದೇನೋ ಪುಳಕ. ಅದು ಕ್ರಿಸ್ಮಸ್ ಹಬ್ಬದ ಸಂತಸ. ಚರ್ಚ್ ಮುಂದೆ ಮೊಂಬತ್ತಿಯ ಬೆಳಗು, ಮಾರ್ದನಿಸಿದ ಕ್ರಿಸ್ಮಸ್ ಕ್ಯಾರೋಲ್ ಸೊಬಗು. ಸಿಲಿಕಾನ್ ಸಿಟಿಯಲ್ಲಿ ಕ್ರಿಸ್ಮಸ್ ಕಲರವ ಜೋರಾಗಿತ್ತು. ನೂರಾರು ಕ್ರೈಸ್ತ ಬಾಂಧವರು ಇಂದು ಚರ್ಚ್ಗಳಲ್ಲಿ ನೆರೆದು ಯೇಸುವನ್ನ ಪ್ರಾರ್ಥಿಸಿದ್ರು. ಇಂದು ಬೆಂಗಳೂರಿನಾದ್ಯಂತ ಕ್ರಿಸ್ಮಸ್ ಹಬ್ಬದ ಸಡಗರವೋ ಸಡಗರ. ಶಿವಾಜಿನಗರದ ಚರ್ಚ್ನಲ್ಲಿ ಸಾವಿರಾರು ಜನ ಕ್ರೈಸ್ತ ಬಾಂಧವರು ಬಾಲಯೇಸುವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮೊಂಬತ್ತಿ ಬೆಳಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ಇನ್ನು ಚರ್ಚ್ ತುಂಬೆಲ್ಲ ಸ್ಟಾರ್ಗಳ ಅಬ್ಬರ, ಕ್ರಿಸ್ಮಸ್ ಟ್ರೀಯ ಝಲಕ್, ವಿದ್ಯುತ್ ದೀಪಗಳ ಅಲಂಕಾರ ಕ್ರಿಸ್ಮಸ್ ಸಡಗರವನ್ನು ಇನ್ನಷ್ಟು ಹೆಚ್ಚಿಸಿತ್ತು. ಇವತ್ತು ಕ್ರಿಸ್ಮಸ್ಸು, ನಮ್ಮ ಹಸ್ಬೆಂಡ್ ನಾವು ಬಂದಿದ್ದೀವಿ ಇಲ್ಲಿ ಚರ್ಚಿಗೆ. ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ಇವ್ರಿಗೆ ಮೊದಲು ಪ್ರೇಯರ್ ಮಾಡೋಕ್ಕೆ ಬಂದಿದ್ದೀವಿ ನಾವು. ಇದು ಕ್ಯಾನ್ ಹಚ್ಚಿಟ್ಟು ಇವತ್ತು ಎಲ್ಲರಿಗೂ ಇದು ಮಾಡೋದು, ವಿಶ್ ಮಾಡೋದು ಎಲ್ಲ ಅದೇ ಇವತ್ತು. ಇತ್ತ ನೀಲಸಂದ್ರದ ಇನ್ಫ್ಯಾಂಟ್ ಜೀಸಸ್ ಚರ್ಚ್ನಲ್ಲೂ ನೂರಾರು ಭಕ್ತರು ಬಾಲಯೇಸುವನ್ನು ಪ್ರಾರ್ಥಿಸಿದ್ರು. ಮಕ್ಕಳಂತೂ ಸಾಂತಾ ಕ್ಲಾಸ್ ಟೋಪಿ ಧರಿಸಿ ಸಂಭ್ರಮಿಸಿದ್ರು. ಇನ್ನು ಚರ್ಚ್ನಲ್ಲಿ ನಿರ್ಮಿಸಲಾದ ಯೇಸು ಜನಿಸಿದ ಗುಡಿಸಲ ಮಾದರಿ ಎಲ್ಲರನ್ನೂ ಆಕರ್ಷಿಸಿತು. ಎಲ್ಲರೂ ಸಂತಸದಿಂದ ಪ್ರಾರ್ಥನಾ ಸಭೆಯಲ್ಲಿ ಪಾಲ್ಗೊಂಡ್ರು. ಪರಸ್ಪರ ಶುಭ ಕೋರಿ ಹಬ್ಬವನ್ನಾಚರಿಸಿದ್ರು. ಸ್ಪೆಷಲ್ ಕೇಕ್ ಕತ್ತರಿಸಿದ್ವಿ, ಹೊಸ ಬಟ್ಟೆ ತಂದಿದ್ವಿ. ಎಲ್ರಿಗೂ, ಇಡೀ ಕರ್ನಾಟಕ ಜನತೆ ಎಲ್ರಿಗೂ ವಿಶೇಷವಾಗಿ ಹ್ಯಾಪಿ ಕ್ರಿಸ್ಮಸ್. ಎಲ್ರಿಗೂ ಒಳ್ಳೆಯದಾಗಲಿ.
ಈ ಹಬ್ಬ ಎಲ್ಲರೂ ಶಾಂತಿ ಸುವ್ಯವಸ್ಥೆಯಿಂದ ದೇಶ ಪ್ರಪಂಚ ಎಲ್ಲ ಕಾಪಾಡಲಿ. ಒಟ್ನಲ್ಲಿ ಇಂದು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕ್ರಿಸ್ಮಸ್ ಹಬ್ಬದ ಸಡಗರ ಜೋರಾಗಿತ್ತು. ಸೊ ಎಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಅಶ್ವಿನಿ ಹಾಗೂ ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕ್ರೀಡಾ ಸುದ್ದಿಯನ್ನು ನೋಡೋದಾದರೆ ನಾಳೆಯಿಂದ ಭಾರತ ಆಸ್ಟ್ರೇಲಿಯಾ ನಡುವಿನ ಟೆಸ್ಟ್ ಸರಣಿ ಶುರುವಾಗ್ತಾ ಇದೆ. ಮೆಲ್ಬೋರ್ನ್ನಲ್ಲಿ ನಡೆಯುವ ಮೊದಲ ಟೆಸ್ಟ್ನಲ್ಲಿ ಉಭಯ ತಂಡಗಳು ಮುಖಾಮುಖಿಯಾಗ್ತಾ ಇವೆ. ಸದ್ಯದ ಟೀಮ್ ಇಂಡಿಯಾ ಫಾರ್ಮ್ ಅನ್ನು ನೋಡ್ತಾ ಇದ್ರೆ ಟೀಮ್ ಇಂಡಿಯಾನೇ ಫೇವ್ರೇಟ್ ಅಂತ ಅನಿಸಿದೆ. ಇನ್ನು ಮಹಾಶತಕಗಳ ಹೊತ್ತಲಿರೋ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಶತಕ ಪೂರೈಸುವ ನಿರೀಕ್ಷೆ ಕೂಡ ಇದೆ. ಟೀಮ್ ಇಂಡಿಯಾಗೆ ಆಸ್ಟ್ರೇಲಿಯಾ ಟೂರ್ ಮತ್ತೊಂದು ಪ್ರವಾಸವೂ ಅಲ್ಲ, ಮತ್ತೊಂದು ಎದುರಾಳಿಯೂ ಅಲ್ಲ. ಇದೊಂದು ಅಗ್ನಿ ಪರೀಕ್ಷೆ. ಧೋನಿ ಬಳಗ ಈಗ ಪೂರ್ವಿಕರಿಂದ ಸಾಧ್ಯವಾಗದೇ ಇರೋದನ್ನ ಸಾಧಿಸಲು ಬೆನ್ನಟ್ಟಿ ಹೊರಟಿದೆ. ಪ್ರವಾಸಿ ಕ್ರಿಕೆಟ್ ತಂಡಗಳ ಪಾಲಿಗೆ ಆಸ್ಟ್ರೇಲಿಯಾ ರುದ್ರಭೂಮಿ. ಸ್ಪಂಜಿನಂಥ ಪಿಚ್ಗಳು, ಮೈ ಸುಡುವ ಬಿಸಿಲು, ಭೀತಿ ಹುಟ್ಟಿಸುವ ಆಟಗಾರರು, ಇದೆಲ್ಲವನ್ನ ಮೆಟ್ಟಿ ನಿಂತು ಸರಣಿ ಗೆಲ್ಲುವ ಸಾಹಸಕ್ಕೆ ಭಾರತ ತಂಡ ರೆಡಿಯಾಗಿದೆ. ನಾಳೆ ಬೆಳಗಿನ ಜಾವ ಪ್ರತಿಷ್ಠಿತ ಬಾರ್ಡರ್ ಗವಾಸ್ಕರ್ ಸರಣಿಗೆ ಅಧಿಕೃತ ಚಾಲನೆ ದೊರೆಯಲಿದೆ. ಭಾರತೀಯ ಕಾಲಮಾನದಲ್ಲಿ 5:30ರಿಂದ ಭಾರತ ಆಸ್ಟ್ರೇಲಿಯಾ ಮೊದಲ ಟೆಸ್ಟ್ ಆರಂಭವಾಗ್ತಾ ಇದೆ. ಟೀಮ್ ಇಂಡಿಯಾ ಈಗ ಭಿನ್ನವಾಗಿ ಕಾಣುತ್ತಿದೆ. ಯುವ ಹಾಗೂ ಅನುಭವಿ ಆಟಗಾರರನ್ನೊಳಗೊಂಡಿದೆ. ಕೆಲವರು ಇನ್ನೂ ಟೆಸ್ಟ್ ಕ್ರಿಕೆಟ್ಗೆ ಹೊಸಬರಾದರೆ, ಇನ್ನು ಕೆಲವರು ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳುವ ಹೊಸ್ತಿಲಲ್ಲಿದ್ದಾರೆ. ಸಚಿನ್ ತೆಂಡೂಲ್ಕರ್ 100ನೇ ಶತಕದ ಹೊಸ್ತಿಲಲ್ಲಿದ್ದಾರೆ. ಕಳೆದ 9 ತಿಂಗಳಿಂದ 1 ಶತಕ ಬಾರಿಸದ ಮಾಸ್ಟರ್ ಬ್ಲಾಸ್ಟರ್ ಈ ಸಾಧನೆಯನ್ನ ಬಾಕ್ಸಿಂಗ್ ಡೇ ಟೆಸ್ಟ್ನಲ್ಲಿ ಮಾಡುವ ನಿರೀಕ್ಷೆ ಇದೆ. ಭಾರತ ಹಾಗೂ ಆಸ್ಟ್ರೇಲಿಯಾದ ಮಾಧ್ಯಮಗಳ ಮಾಜಿ ಆಟಗಾರರು ಸಚಿನ್ ಶತಕಗಳ ಶತಕವನ್ನ ಎಂಸಿಜಿಯಲ್ಲೇ ಸಿಡಿಸಲಿದ್ದಾರೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಆಸ್ಟ್ರೇಲಿಯಾ ಅನಾನುಭವಿ ಪಡೆ ಹೊಂದಿದೆ. ತಂಡದ ಬಹುತೇಕ ಹಿರಿಯ ಆಟಗಾರರು ಗಾಯಾಳು ಲಿಸ್ಟ್ಗೆ ಸೇರಿದ್ದಾರೆ. ಹೀಗಾಗಿ ತಂಡದಲ್ಲಿ ಹೊಸ ಮುಖಗಳೇ ತುಂಬಿವೆ. ಬಹಳಷ್ಟು ಮಂದಿ ಇನ್ನಷ್ಟೇ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಬೇಕಿದೆ. ಅನುಭವಿಗಳಿಲ್ಲದ ಆಸೀಸ್ ಟೀಮ್ ದುರ್ಬಲವಾಗಿ ಕಾಣ್ತಿದೆ. ಕಳಪೆ ಫಾರ್ಮ್ನಿಂದ ಬಳಲುತ್ತಿರುವ ಪಾಂಟಿಂಗ್ ಮೇಲೆ ಹೆಚ್ಚಿನ ಒತ್ತಡ ಇದೆ. ಒಟ್ನಲ್ಲಿ 2 ಬಲಿಷ್ಠ ತಂಡಗಳ ನಡುವಿನ ಕದನ ತೀವ್ರ ಕುತೂಹಲ ಕೆರಳಿಸಿದೆ. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಇನ್ನು ಪ್ರತಿದಿನ ನೀವು ನೂರಾರು ಸುದ್ದಿಗಳನ್ನು ನೋಡ್ತೀರಾ. ಸುದ್ದಿಗಳಿಗೆ ನಿಮ್ಮದೇ ಆದ ಒಂದಷ್ಟು ಕಮೆಂಟ್ಸ್ಗಳು ಕೂಡ ಇದ್ದೇ ಇರ್ತವೆ. ಆ ಪಂಚಿಂಗ್ ಕಮೆಂಟ್ಸ್ಗಳನ್ನು ನೋಡೋಣ ಬನ್ನಿ. ಆರೋಪ ಮುಕ್ತರಾಗದ ಹೊರತು ಯಡಿಯೂರಪ್ಪ ಸಿಎಂ ಆಗುವ ಸಾಧ್ಯತೆ ಇಲ್ಲ, ಈಶ್ವರಪ್ಪ. ಈ ಹೇಳಿಕೆ ಕೊಟ್ಟ ತಕ್ಷಣ ಈಶ್ವರಪ್ಪ ಅವರ ಮುಖದಲ್ಲಿ ಬೆವರು ಸುರಿತಾ ಇತ್ತಂತೆ. ಹಾಗಂತ ನಿಷ್ಠಾವಂತರು ಮಾತಾಡಿಕೊಳ್ತಿದ್ರಂತೆ. ಮುಂದಿನ ಚುನಾವಣೆ ಯಾರ ನಾಯಕತ್ವದಲ್ಲಿ ನಡೆಯಬೇಕು ಅನ್ನೋದು ಹೈಕಮಾಂಡ್ಗೆ ಬಿಟ್ಟಿದ್ದು. ಸಿಎಂ ಸದಾನಂದ ಗೌಡ ಒಂದು ಮಾತು ಹೆಚ್ಚು ಆಡಂಗಿಲ್ಲ, ಆಡದೆ ಇರಂಗೂ ಇಲ್ಲ. ಶಿವ ಏನಪ್ಪ ಸಿಎಂ ಕುರ್ಚಿ ಲೀಲೆ. ಬೆಳಗಾವಿ ಪಾಲಿಕೆ ಸೂಪರ್ ಸೀಡ್ ಆಗಿದ್ರು ಮಂದ ಮನೆ ಮುಂದೆ ಇನ್ನೂ ಇದೆ ಮೇಯರ್ ಬೋರ್ಡ್. ಮರಾಠಿ ಗಿರಾಟಿ ಎಲ್ಲ ಯಾವನಿಗ್ ಬೇಕ್ರಿ, ಬೋರ್ಡ್ ಒಂದಿದ್ರೆ ಸಾಕ್ರಿ ಅಂದ್ರಂತೆ ಮಂದಾ ಮೇಡಮ್ಮು. ಶ್ರೀರಾಮುಲು ಅವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಪ್ರಯತ್ನ ನಡೆದಿದೆ. ಸದಾನಂದ ಗೌಡ ಹೀಗೆ ಹೇಳೋದ್ರ ಬದಲು ಯಡಿಯೂರಪ್ಪನವರು ಹೆಂಗೆ ಹೇಳ್ತಾರೋ ಹಂಗೆ ಅಂತ ಹೇಳಿದ್ರೆ ಆಗಲ್ವಾ ಗೌಡ್ರೆ? ಸುಮ್ಮನೆ ಯಾಕೆ ಕನ್ಫ್ಯೂಷನ್ನು? ಅಕ್ರಮ ಮುಚ್ಚಿ ಹಾಕಲು ಚಾಮರಾಜನಗರದಲ್ಲಿ ಸರ್ಕಾರಿ ಸಿಬ್ಬಂದಿಯಿಂದ ಭಾನುವಾರವೂ ಕೆಲಸ. ವಾರದಲ್ಲಿ 3 ಭಾನುವಾರ ಬಂದ್ರೆ ಎಷ್ಟು ಚಂದ ಅಂತ ಅವರವರೇ ಮಾತಾಡ್ಕೊಂಡ್ರಂತೆ. ಕುಡಿದ ಮತ್ತಿನಲ್ಲಿ ಬೆಂಗಳೂರು ಯುವತಿಯರಿಂದ ಅಪಘಾತ. ಮತ್ತೆ ಹಿಂಗೆ ಇನ್ ಡಿಸೆಂಬರ್ 31 ಹೆಂಗೆ ಅಂತ ರೇಣುಕಾಚಾರ್ಯ ಫೋನ್ ಮಾಡೋಣ ಅಂದ್ರೆ ಅವ್ರು ಬೇರೆ ಮೊಬೈಲ್ ಕಿವಿಗೆ ಇಡಂಗಿಲ್ವಂತೆ. ಏನ್ ಮಾಡ್ಲಿ?
ಇನ್ನು ಸುವರ್ಣ ಸುದ್ದಿವಾಹಿನಿಯಲ್ಲಿ ಪ್ರಸಾರವಾಗುವಂತಹ ವರದಿಗಳು, ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. feedback@suvarnanews.in ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇದು ಇವತ್ತಿನ ಸುವರ್ಣ ಸುದ್ದಿ. ಇದೀಗಾಗಲೇ ಏನು ವೀಕೆಂಡ್ ಕೂಡ ಮುಗಿದಿದೆ. ಎಲ್ಲರಿಗೂ ಗುಡ್ ನೈಟ್ ಹೇಳ್ತಾ ಇದ್ದೀವಿ. ಗುಡ್ ನೈಟ್ ಹೇಳ್ತಾ ಸುವರ್ಣ ಸುದ್ದಿಯನ್ನ ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.